ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ ಸಂಖ್ಯೆ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 25 ಗಮನಿಸಿ. 4 ಅಂಕಗಳ ಪ್ರಶ್ನೆಯಾಗಿದೆ. 25ರಲ್ಲಿ ಎ C3H7COOH ನ ಅಣುವಿನಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು? ಬ್ಯೂಟನೋಯಿಕ್ ಆಸಿಡ್ ಅನ್ನ ಕೊಟ್ಟಿದ್ದಾರೆ. C3H7OOH ನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ ಹೇಳಿದ್ದಾರೆ. ಮೊದಲು ಬ್ಯೂಟನೋಯಿಕ್ ಆಸಿಡ್ ಅನ್ನು ನಾವು ಬರ್ಕೊಳ್ಳೋಣ. COOH ಸರಿನಾ? ಈಗ C3H7 ಅಂತ ಹೇಳಿದ್ದಾರೆ. ಕಾರ್ಬನ್ನ ಉಳಿದ ವೇಲೆನ್ಸಿಯನ್ನ ಹೈಡ್ರೋಜನ್ ಬಂಧದಿಂದ ಡಿಸ್ಫೈ ಮಾಡುವಂತದ್ದು. ಹೈಡ್ರೋಜನ್ ಆಯ್ತಾ? 1 2 5 6 7 C3H7COOH. ಹಾಗಿದ್ರೆ COOH ಅನ್ನು ಹೇಗೆ ಬರಿಬಹುದು? C≡O ≡OH ಈ ರೀತಿಯಾಗಿ ಬರಿತೀವಿ. ಈಗ ನಮಗೆ ದ್ವಿಬಂಧ ಮತ್ತೆ ಏಕಬಂಧಗಳನ್ನ ಲೆಕ್ಕ ಮಾಡಲಿಕ್ಕೆ ಸುಲಭ ಆಗ್ತದೆ. ಎಷ್ಟು ಏಕಬಂಧ ಇದೆ? 1 2 4 5 6 7 8 9 10 11 12 ಏಕಬಂಧಗಳಿವೆ. ದ್ವಿಬಂಧ ಎಷ್ಟಿದೆ? ಒಂದೇ ದ್ವಿಬಂಧ ಇದೆ. ಹಾಗಾಗಿ C3H7OH ಅಣುವಿನಲ್ಲಿರುವ ಏಕಬಂಧಗಳು 12, ದ್ವಿಬಂಧಗಳು 1. ಥ್ಯಾಂಕ್ ಯು.